ಕಳೆದೆರಡು ದಿನಗಳ ಹಿಂದೆ ದೇಶದ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಉಗ್ರರಿಂದ ಕಾರ್ ಬ್ಲಾಸ್ಟ್ ಆಗಿರುವ ಪ್ರಕರಣ ಗಮನಿಸಿದ್ರೆ ಕೇಂದ್ರದ ಗುಪ್ತಚರ ಇಲಾಖೆ ಹಾಗೂ ಭದ್ರತಾ ವೈಫಲ್ಯಕ್ಕೆ ಕನ್ನಡಿಯಾಗಿದೆ ಅಂತ ಪಶುಸಂಗೋಪನಾ ಹಾಗೂ ರೇಷ್ಮೆ ಸಚಿವ ಕೆ ವೆಂಕಟೇಶ್ ಚಾಮರಾಜನಗರದಲ್ಲಿ ತಿಳಿಸಿದರು. ಚಾಮರಾಜನಗರದ ಜಿಲ್ಲಾಡಳಿತ ಭವನದಲ್ಲಿ ಸಚಿವರ ನೇತೃತ್ವದಲ್ಲಿ ನಡೆಯುವ ಕೆಡಿಪಿ ಸಭೆಗೆ ಭಾಗವಹಿಸುವ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿ, ದೆಹಲಿಯ ಕೇಂದ್ರ ಸ್ಥಾನದಲ್ಲಿ ಕಾರ್ ಬ್ಲಾಸ್ಟ್ ಆಗಿರುವುದು ನಿಜಕ್ಕೂ ದುರಂತವೇ ಎನ್ನಬಹುದು. ಕೇಂದ್ರ ಸರ್ಕಾರ ಕೂಡಲೇ ಈ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಿದರು. ಬಿಹಾರ ರಾಜ್ಯದಲ್ಲಿ ನಡೆದಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟವು ಹೆಚ್ಚಿನ ಬಹುಮತ ಬರುತ್ತೆ. ಎನ್ಡಿಎ ಹಾಗೂ ಇಂಡಿಯಾ ಮೈತ್ರಿಕೂಟಕ್ಕೆ 10 ರಿಂದ 15 ಸ್ಥಾನಗಳ ಅಂತರ ಬರಬಹುದು. ಮತ ಎಣಿಕೆಯ ಬಳಿಕ ನಿಖರ ಫಲಿತಾಂಶ ಸಿಗುತ್ತೆ ಅಂತ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸ್ ಹರಿದ ಪ್ರಕರಣ ಹಾಗೂ ಬುದ್ಧ ವಿಗ್ರಹ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾಯಕರನ್ನ ಪೊಲೀಸರು ಬಂಧಿಸಿರುವುದನ್ನು ಖಂಡಿಸಿ ನಾಯಕ ಸಮುದಾಯದವರು ಇದೇ 15ರಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಜ್ಯೋತಿಗೌಡನಪುರ ಗ್ರಾಮದ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷ್ಯ ಸಮೇತವಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇಲ್ಲಿ ಅಮಾಯಕರನ್ನ ಬಂಧಿಸುವ ಪ್ರಶ್ನೆ ಇಲ್ಲ. ಪೊಲೀಸರು ಮತ್ತಷ್ಟು ತನಿಖೆ ಮಾಡಿ ಬೇರೆ ಯಾರಾದರೂ ಅಪರಾಧಿಗಳಿದ್ರೆ ಅವರನ್ನ ಬಂಧಿಸಿ ಕ್ರಮ ಜರುಗಿಸುತ್ತಾರೆ ಹಾಗೂ ಇದೇ 15ರಂದು ನಡೆಯಲಿರುವ ಪ್ರತಿಭಟನೆ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದಿದ್ದಾರೆ. ಸರ್, ಈಗ ದೆಹಲಿಯ ಕೆಂಪುಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಎಲ್ಲೋ ಒಂದು ಕಡೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅನಿಸ್ತಾ ಇಲ್ವಾ ಸರ್? ಹೇಳೋದು ಸತ್ಯನೇ ಇದೆಯಲ್ಲ. ಇಂಟೆಲಿಜೆನ್ಸ್ ಫೇಲ್ ಅಂತಿದ್ರೆ ಗೊತ್ತಾಗುತ್ತಲ್ಲ. ಅದು ಎಲ್ಲೋ ಯಾವುದೋ ಕೆಂಪುಕೋಟೆ ಹತ್ರ ಅವರು ಬಾಂಬ್ ಮಾಡ್ಯಾರ, ಬೇರೆ ಕಡೆ ಅಥವಾ ಸಿಟಿ ಹೊರಗಡೆ ಮಾಡಿದರೆ ಅದೊಂಥರ, ಸಿಟಿ ಮಧ್ಯದಲ್ಲಿ ಮಾಡಿದ್ದಾರೆ. ಡೆಫಿನೆಟ್ಲಿ ಇಟ್ಸ್ ಎ ಫೇಲ್ಯೂರ್. ಸರ್, ಬಂಧಿತ ಶಂಕಿತ ಉಗ್ರರೆಲ್ಲರೂ ಕೂಡ ವೈದ್ಯ ವೃತ್ತಿಲಿರುವಂಥವ್ರು, ಎಲ್ಲೋ ಒಂದು ಕಡೆ ಎಜುಕೇಟೆಡ್ಗಳೇ ಈ ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ. ಯಾರೋ ಪಾಪ ಹೊಟ್ಟೆ ಇಲ್ದವರು ಏನೋ ಕಷ್ಟದಲ್ಲಿರೋರು ಏನೋ ಮಾಡ್ತಾರೆ, ಅವ್ರ ಅದಕ್ಕೋಸ್ಕರ ಅವರು ಅಂತಾರೆ. ಇಂಥ ವಿದ್ಯಾವಂತರು, ಇಂಜಿನಿಯರ್ಗಳು, ಡಾಕ್ಟ್ರುಗಳು ಇದನ್ನು ಮಾಡಿ ನಿಂತಿರೋದು ದೇಶದ ದುರಂತ. ಅವ್ರು ದೇವ್ರು ಏನು ಬುದ್ಧಿ ಕೊಟ್ಟಿದ್ದಾನೋ ಏನೋ ಅರ್ಥ ಆಗ್ತಾ ಇಲ್ಲ. ಈಗ ನವೆಂಬರ್ ಕ್ರಾಂತಿ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಕೂಡ ಹೋಗಿ ಹೈಕಮಾಂಡ್ನ ಮೀಟಾಗಿ ಬಂದಿದ್ದಾರೆ. ಹೈಕಮಾಂಡ್ ಮೀಟ್ ಮಾಮೂಲಿ ಎಲ್ಲರೂ ಮಾಡ್ತಾರೆ, ಇದಕ್ಕೆ ಹೋಗ್ತಾರೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಬಟ್ BJP ಪೋಟ್ರೆ ಮಾಡ್ತಾ ಇದ್ದಾರಲ್ಲ ಸರ್. BJP ಅವ್ರು ಮಾಡ್ತಾರೆ, BJP ಅವ್ರು ಮಾಡ್ತಾ ಇದ್ದೀರಿ, ನೀವು ಮಾಡ್ತಾ ಇದ್ದೀರಿ, TV ಮಾಧ್ಯಮದವ್ರು ಮಾಡ್ತಾ ಅವ್ರು ಹೇಳಿದ್ದಕ್ಕೆ ಅದನ್ನು ತೋರಿಸ್ತಾ ಇದ್ದೀವಿ ಸರ್. ಪೇಪರ್ ಎಲ್ಲ ದಿನ ಅದೇ ಸುದ್ದಿ, ಬೇರೆ ಸುದ್ದಿನೇ ಇಲ್ಲ. ನೀವೇ ಮಾಡ್ತಾ ಇರೋದು. ಹೈಕಮಾಂಡ್ ಇರೋದು ನಮಗೋಸ್ಕರ ಅಲ್ಲ, ಹೋಗ್ತಾರೆ ಭೇಟಿ, ಅದೇ ಉದ್ದೇಶಕ್ಕೆ ಏನೋ ಬೇರೆ ಬೇರೆ ಉದ್ದೇಶಕ್ಕೆ ಏನೋ ಇರ್ತಾ ಏನೋ ಭೇಟಿ ಮಾಡ್ತಾರೆ. ಭೇಟಿ ಇದೇ ಉದ್ದೇಶಕ್ಕೆ ಭೇಟಿ ಮಾಡ್ತಾರೆ ಹೆಂಗೆ ಹೇಳೋಕ್ಕಾಗುತ್ತೆ? ಅಕಸ್ಮಾತ್ ಇದೇ ಉದ್ದೇಶಕ್ಕೆ ಭೇಟಿ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಏನೋ ಅವ್ರ ಅಭಿಪ್ರಾಯಗಳು ಹೇಳ್ಬಿಡ್ತಾರೆ ಅಷ್ಟೇ. ನಾನು ಕೇಳಿದ್ರೆ ನಾನೇ ಹೇಳೋದಕ್ಕೆ ನಮ್ಮ ಅಭಿಪ್ರಾಯ ಇರ್ತೀವಿ, ಹಂಗೆ ಆ ಥರ. ಸರ್, ಈಗ ಜ್ಯೋತಿಗೌಡನಪುರದಲ್ಲಿ ಒಂದು ಇಶ್ಯೂ ಆಯಿತು ಸರ್. ಅಂಬೇಡ್ಕರ್ ಬ್ಯಾನರ್ ಮತ್ತು ಬುದ್ಧನ ಪುತ್ಥಳಿ ಹೊಡೆದಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ವಾಲ್ಮೀಕಿ ಸಮುದಾಯದವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಬೇಕಂತಲೇ ಪೊಲೀಸ್ ಇಲಾಖೆಯವರು ಬೇರೆ ವ್ಯಕ್ತಿನ ಕರ್ಕೊಂಡೋಗಿ ಸಾಕ್ಷಿಯನ್ನಾಗಿ ಬಲವಂತ ಒಪ್ಕೊಳ್ಳೋಕ್ಕೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಈಗ ನಾನು ಎಷ್ಟೋ ಹತ್ರ ಮಾತಾಡಿದೆ, ಅವರು ಎಲ್ಲ ಸಾಕ್ಷ್ಯಾಧಾರ ಆಧಾರ ಇಟ್ಕೊಂಡೇ ಮಾಡಿದ್ದಾರೆ. ಸುಮ್ಮನೆ ಎಲ್ಲರೂ ಅಮಾಯಕರನ್ನು ತಗೊಂಡು ನಾವು ಜೈಲಿಗೆ ಹಾಕೋಕ್ಕಾಗಲ್ಲ. ಸಾಕ್ಷ್ಯಾಧಾರ ಎಲ್ಲ ಇಟ್ಕೊಂಡು ಎಲ್ಲ ಆಧಾರದ ಮೇಲೆ ಮಾಡಿ ಅಲ್ಲ, ಅವ್ರ ಆರೋಪ ಈ ಥರ ಅಲ್ಲ ಸರ್. ಬೇರೊಬ್ಬನ ಕರ್ಕೊಂಬಂದು ಈತನೇ ಕೃತ್ಯ ಮಾಡಿದ್ದಾನೆ ಅಂತ ಹೇಳಿ ಒಪ್ಕೊ ಅಂತ ಹೇಳಿ ಸಾಕ್ಷಿಯನ್ನಾಗಿ ಪರಿವರ್ತಿಸೋ ಸಲುವಾಗಿ 3rd ಡಿಗ್ರಿ ಟ್ರೀಟ್ಮೆಂಟ್ ಹೇಳ್ಬೋದಪ್ಪ. ಪೊಲೀಸ್ನವರು ಅವ್ರ ಆಧಾರ ಎಲ್ಲ ಇಟ್ಕೊಂಡೇ ಮಾಡಿದ್ದಾರೆ. ಈಗ 15 ತಾರೀಕು ಬೃಹತ್ ಪ್ರತಿಭಟನೆ ಕೂಡ ಕರೆ ಕೊಟ್ಟಿದ್ದಾರೆ ಸರ್. ಅದು ಕರೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಏನೋ ನಾವೇನು ಆಧಾರ ಇದೆ, ಏನು ಸಾಕ್ಷಿಗಳಿದೆ, ಅದರ ಮೇಲೆ ನಾವು ಅಪರಾಧಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ನವರು ಸರಿಯಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವರು ಬೇರೆ ಬೇರೆ ಸಮಾಜದವ್ರು ಏನೇ ಅವ್ರ ಮನಸ್ಸಲ್ಲಿ ಈಗ ಯಾತಕ್ಕೆ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಈಗ ಯಾರೇ ಆದರೂ ಈಗ ಒಬ್ಬ ಬುದ್ಧನ ಪ್ರತಿಮೆ ನಾವು ಅದನ್ನು ಇದನ್ನು ಮಾಡಿದ್ದು ಅಥವಾ ಅಂಬೇಡ್ಕರ್ ಮಾಡಿ ತಪ್ಪೇ ಅಲ್ಬೋದು. ಏನೋ ಅದನ್ನು ಯಾವ ಸಾಕ್ಷ್ಯಾಧಾರ ಇಟ್ಕೊಂಡೇ ಮಾಡಿದ್ದಾರೆ ಪೊಲೀಸರು. ಸರ್, CM ದೆಹಲಿ ಭೇಟಿಗೆ ಸಮಯ ನಿಗದಿಯಾಗಿದೆ, ಆದರೆ ರಾಹುಲ್ ಗಾಂಧಿ ಅವರು ಟೈಮ್ ಕೊಡ್ತಾ ಇಲ್ಲ ಅಂತ ಯಾಕೆ ಸರ್? ನಾನು ಹೇಳೋಕ್ಕಾಗುತ್ತಾ? ರಾಹುಲ್ ಗಾಂಧಿ ಯಾಕೆ ಟೈಮ್ ಕೊಡೋಕ್ಕಾಗಲ್ಲ? ಅಲ್ಲ, ಯಾಕೆ ನವೆಂಬರ್ ಕ್ರಾಂತಿ ಮಧ್ಯೆ ರಾಹುಲ್ ಗಾಂಧಿಯವರು ಅವ್ರು ಯಾತಕ್ಕೆ ಟೈಮ್ ಕೊಡ್ತಾ ಇದ್ದಾರೆ? ನಾನು ಸುಮ್ಮನೆ ನಂಬಿಕೆ ಏನು ಹೇಳೋಕ್ಕಾಗಲ್ಲ.
ಸರ್ ಬಿಹಾರ ಈಗ ಎಕ್ಸಿಟ್ ಪೋಲು ಈಗ ಇಂಡಿಯಾ ಮೈತ್ರಿಕೂಟಕ್ಕೆ ಎಲ್ಲರೂ ಕೂಡ ಸಾಕಷ್ಟು ಬಹುಮತ ಬರುತ್ತೆ ಅಂತ ನಾಳೆ ಹೇಳ್ತಾರೆ. ರಿಸಲ್ಟ್ ಬರುತ್ತಲ್ಲ, ಯಾಕೆ ಭರವಸೆ ಇದೆಯಾ ಸರ್? ಅಧಿಕಾರ ಹಿಡಿತೀರಾ ಸರ್ ಮಹಾಗಠಬಂಧನ್? ಈಗ ಅವರು ಈಗ ಏನು ನಾವು ಹತ್ತನೇ ನಮಗೂ ಇರೋದು ಡಿಫ್ರೆನ್ಸ್ ಇದೆ. ನಾವೇನದು ಜಾಸ್ತಿ ಅಲ್ವಾ ಯಾರಿಗೂ. ಅಲ್ಲ ಸರ್, ವೋಟ್ ಚೋರಿ ಯಾತ್ರೆ ಎಲ್ಲ ಮಾಡಿದ್ರಿ, ಅದ್ರ ಪರಿಣಾಮ ಬೀರುತ್ತೆ ಅಂತ. ಯಾಕಂದ್ರೆ ಎಲ್ಲ ಎಕ್ಸಿಟ್ ಪೋಲ್ ಕೂಡ ಕಾಂಗ್ರೆಸ್ ಸೋಲುತ್ತೆ ಅಂತಲೇ ಹೇಳಿದೆ ನೆನ್ನೆ. ಮಹಾಗಠಬಂಧನ್ ಈಗ ಅವ್ರೇನು ನಾವೇನು ಭಾಳ ಡಿಫ್ರೆನ್ಸಲ್ಲಿ ಏನಿಲ್ಲ ನಮಗೂ ಅವ್ರಿಗೂ. ಪತ್ರಿಕೆಯನ್ನು ನೋಡಿ ಭಾಳ ಡಿಫ್ರೆನ್ಸ್ ಏನಿಲ್ಲ ನಮಗೂ ಅವ್ರಿಗೂ. ಒಂದು 10 ಡಿಫ್ರೆನ್ಸ್ ತೋರಿಸ್ತಾ ಇದ್ದಾರೆ. ಮತ್ತು ನಾವೇ ಮುಂದೆ ಹೋಗ್ಬೋದು. ಓಕೆ, ನೋಡಿ. ಥ್ಯಾಂಕ್ ಯು ಸರ್.